ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುಂದಿರಾಜು. ವಿಧಾನಸೌಧ ಅಂದ್ರೆ ಸದಾ ಹೆಚ್ಚಿನ ಪೊಲೀಸ್ ಬಂದೋಬಸ್ತ್ ಇರುತ್ತೆ. ಮತ್ತೆ ಏನು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕೂಡ ನಿರಂತರವಾಗಿ ಅಲ್ಲಿ ಗಸ್ತು ತಿರುಗಿ ಯಾವುದೇ ರೀತಿಯ ಒಂದು ಅಹಿತಕರ ಘಟನೆಗೆ ಅವಕಾಶ ಕೊಡದಂತೆ ಮುನ್ನೆಚ್ಚರಿಕೆಯನ್ನ ಕೈಗೊಂಡಿರ್ತಾರೆ. ಆದ್ರೆ ಅಂತ ಒಂದು ಸ್ಥಳದಲ್ಲಿ ಏನು ಕಿಡಿಗೇಡಿಗಳ ಗುಂಪೊಂದು ಕಳೆದ ಭಾನುವಾರ ಒಂದು ದೊಡ್ಡ ಮಟ್ಟದ ಒಂದು ದಾಂಧಲೆಯನ್ನು ಕೂಡ ಮಾಡಿರೋದು ಕೂಡ ಗೊತ್ತಾಗಿರೋದು. ಅಂದ್ರೆ ವಿಧಾನಸೌಧ ಮುಂಭಾಗದ ಆ ಒಂದು ರಸ್ತೆ ಏನಿದೆ ಅಲ್ಲಿ ಕೈ ಮಿಲಾಯಿಸಿ ಒಂದು ಒಡೆದಾಡಿಕೊಂಡಿರುವಂತ ವಿಚಾರ ಕೂಡ ಈಗ ಇದೆ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿ ಒಂದು ಬಾರಿ ಚರ್ಚೆಯನ್ನು ಕೂಡ ಉಂಟಾಗಿರುವಂತದ್ದು. ಮತ್ತೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ನಂತರ ಪೊಲೀಸರು ಈ ಒಂದು ಗ್ಯಾಂಗ್ ಅನ್ನ ಪತ್ತೆ ಮಾಡಬೇಕು ಅಂತೇಳಿ ಕಳೆದ 3-4 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡಿ ಈಗ ಸುಮಾರು 11 ಮಂದಿಯನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ. ಈ ಒಂದು 11 ಮಂದಿ ಏನಿದ್ರೆ ಇವರು ಎಲ್ಲರೂ ಕೂಡ ನೇಪಾಳ ಮೂಲದ ಯುವಕರು ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಏನು ಕಳೆದ ಭಾನುವಾರ ವಿಧಾನಸೌಧ ಬಳಿ ಒಂದು ಲೈಟಿಂಗ್ಸ್ ಅನ್ನ ಅರೇಂಜ್ ಮಾಡಿರ್ತಾರೆ. ಈ ಒಂದು ಲೈಟಿಂಗ್ಸ್ ದೃಶ್ಯಗಳನ್ನ ನೋಡ್ಬೇಕು ಅಂತೇಳಿ ಈ ಒಂದು ಗ್ಯಾಂಗ್ ಏನು ಬೆಂಗಳೂರಿನ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರುವಂತ ಈ ನೇಪಾಳಿ ಯುವಕರೇನಿದ್ರೆ ಅವತ್ತು ಭಾನುವಾರ ಸಂಜೆ ಅಲ್ಲಿಗೆ ಬಂದಿರ್ತಾರೆ. ಅದರಲ್ಲಿ 2 ಗುಂಪುಗಳಾಗಿ ಒಂದು ವಿಂಗಡಣೆ ಆಗಿರುತ್ತೆ. ಒಂದು ಗುಂಪು ವಿಧಾನಸೌಧ ಮುಂದೆ ಒಂದು ರೀಲ್ಸ್ ಅನ್ನ ಮಾಡ್ತಾ ವಿಡಿಯೋಗಳನ್ನು ಕೂಡ ಮಾಡ್ತಾ ಇರ್ತಾರೆ. ಅದನ್ನ ಗಮನ ಕಂಡಂತ ಮತ್ತೊಂದು ಗುಂಪು ಏನಿದೆ ಅವ್ರು ರೀಲ್ಸ್ ಮಾಡ್ತಾ ಇದ್ರೆ ಮತ್ತೆ ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು ಮತ್ತೆ ಹಳೆ ಒಂದು ದ್ವೇಷ ಏನಿದೆ ಅದನ್ನ ತೀರಿಸ್ಕೊಳ್ಬೇಕು ಅನ್ನೋ ಒಂದು ವಿಚಾರಕ್ಕೋಸ್ಕರ ಅಲ್ಲಿ ಅವ್ರ ಮೇಲೆ ಗಲಾಟೆಯನ್ನು ಕೂಡ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಏನು 2 ಗುಂಪುಗಳ ನಡುವೆ ಒಡೆದಾಟ ಆಗಿ ಹೆಲ್ಮೆಟ್ ಮತ್ತೆ ಒಂದು ಕೈಗೆ ಸಿಕ್ಕ ವಸ್ತುಗಳಿಂದ ಕೂಡ ಒಂದು ಹಲ್ಲೆಯನ್ನು ಕೂಡ ಮಾಡಿದ್ದಾರೆ. ನಂತರ ಅವರಲ್ಲೇ ಈ ಒಂದು ಒಬ್ಬ ವ್ಯಕ್ತಿ ಏನಿದ್ರೆ ಆತ ವಿಡಿಯೋವನ್ನ ಮಾಡಿ ಅದನ್ನ ವೈರಲ್ ಮಾಡುವಂತ ಘಟನೆ ಕೂಡ ನಡೆಯುತ್ತೆ. ಯಾಕಂದ್ರೆ ವಿಡಿಯೋ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ್ರಿಂದ ಹೆಚ್ಚು ಒಂದು ವ್ಯೂಸ್ ಬರುತ್ತೆ. ಮತ್ತೆ ನೇಪಾಳದಲ್ಲಿ ಇದಕ್ಕೆ ಭಾರಿ ವ್ಯೂಸ್ ಬರೋದ್ರಿಂದ ಒಂದು ಹೆಚ್ಚಿನ ಒಂದು ಏನು ಒಂದು ರೀತಿ ಪಬ್ಲಿಸಿಟಿ ಸಿಗುತ್ತಾ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡಿದ್ರು ಅನ್ನೋ ಒಂದು ವಿಚಾರ ಕೂಡ ಗೊತ್ತಾಗಿದೆ. ಇದಲ್ಲದೆ ಏನು ಓರ್ವ ಯುವತಿ ವಿಚಾರಕ್ಕೂ ಕೂಡ ಈ ಒಂದು ಗ್ಯಾಂಗ್ ಹೊಡೆದಾಡ್ಕೊಂಡಿತ್ತು ಅನ್ನೋದು ವಿಚಾರ ಈಗ ಪೊಲೀಸರ ತನಿಖೆಯಿಂದ ಗೊತ್ತಾಗಿದೆ. ಇವರೆಲ್ಲರಿಗೆ ರೀಲ್ಸ್ ಮಾಡುವಂಥದ್ದು ಹುಚ್ಚು. ಸೊ ಎಲ್ಲರೂ ಕಬ್ಬನ್ ಪಾರ್ಕಿಗೆ ಆಗಲಿ, ಇಲ್ಲಿ ನಮ್ಮ ವಿಧಾನಸೌಧ ಲೈಟಿಂಗ್ ಇರುವಾಗ ಆಗಲಿ, ಅಥವಾ ಬೇರೆ ಬೇರೆ ಕಡೆ ಬ್ಯಾಂಗ್ಳೂರಿನಲ್ಲಿ ಏನೋ ಭಾಳ ಫೇಮಸ್ ಜಾಗಗಳಿದೆ, ಅಲ್ಲಿ ಹೋಗುವಂಥದ್ದು, ಗ್ರೂಪಲ್ಲಿ ಎಲ್ಲ ಮಾತಾಡಿಸುವಂಥದ್ದು, ಅದರ ಬಗ್ಗೆ ಹೇಳುವಂಥದ್ದು, ಅವ್ರ ಭಾಷೆಯಲ್ಲಿ ರೀಲ್ಸ್ ಮಾಡಿ ಅದನ್ನು ಪೋಸ್ಟ್ ಮಾಡಿದಾಗ ನೇಪಾಲ್ನಲ್ಲಿ ಅದಕ್ಕೆ ಅಲ್ಲಿ ಅತಿ ಹೆಚ್ಚು ವ್ಯೂಸ್ ಬರ್ತದೆ ಅಂತ. ಅದಕ್ಕೆ ಒಂದು ಗ್ರೂಪು ಇಲ್ಲಿ ಅವತ್ತು ವಿಧಾನಸೌಧ ಹತ್ರ ಬಂದಿರುವಂಥದ್ದು, ಅಂಬೇಡ್ಕರ್ ವಿಧಿ ಮೆಟ್ರೋ ಸ್ಟೇಷನ್ ಹತ್ರ ಬಂದಿರುವಂಥದ್ದು. ಇನ್ನೊಂದು ಗ್ರೂಪು ಅವರು ರೀಲ್ಸ್ ಮಾಡುವಂಥದ್ದು ನೋಡಿ ಅವರು ಇದ್ದಾರೆ ಅಂತ ಗೊತ್ತಾಗಿ ಎಲ್ಲ ಒಬ್ರಿಗೊಬ್ರು ಕಮ್ಯುನಿಕೇಟ್ ಮಾಡಿ ವಿಧಾನಸೌಧ ಹತ್ರ ಮೇಡಮ್ ಇದ್ರ ಹತ್ರ ಕಬ್ಬನ್ ಪಾರ್ಕ್ ಹತ್ರ ಬನ್ನಿ ಅಂತ ಕರ್ಸ್ಕೊಂಡಿರುವಂಥದ್ದು. ಇದಕ್ಕೆ ಅವ್ರ ನಡುವೆ ಗಲಾಟೆ ಆಗಲಿಕ್ಕೆ ಹಿನ್ನೆಲೆ ಏನಂತಂದರೆ, 1 ತಿಂಗಳ ಹಿಂದೆ ಅವರು ಒಬ್ರಿಗೆ ಒಬ್ಬರು ಮೊಬೈಲ್ ಕೊಡುವಂಥ, ಮೊಬೈಲ್ ತಗೊಳ್ಳುವಂಥ ವಿಚಾರದಲ್ಲಿ ಗಲಾಟೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಒಂದು ಕೇಸ್ ಆಗಿ 4 ಜನರನ್ನು ದಸ್ತಗಿರಿ ಮಾಡಿರ್ತೀವಿ. ಸೊ ನೀವು ನಮ್ಮ ಮೇಲೆ ಕೇಸ್ ಕೊಟ್ಟು ನಮ್ಮನ್ನು ಅರೆಸ್ಟ್ ಮಾಡಿಸಿದೀಯ ಅಂತ ಒಂದು. ಸೆಕೆಂಡು, ಅವತ್ತು ಬರಬೇಕಾದ್ರೆ JP ನಗರದಲ್ಲಿ ಯಾರ್ಯಾರು ಹೊಡ್ಕೊಂಡ್ರು ಅವರೆಲ್ಲ ಇಲ್ಲಿ ಇದ್ದಾರೆ ಅಂತ ಒಂದು ಸುದ್ದಿ. ಈ 2-3 ವಿಚಾರ ಒಟ್ಟಾಗಿ ಕಬ್ಬನ್ ಪಾರ್ಕ್ನಲ್ಲಿ ಸೇರಿದಾಗ ನೀವು ನಮ್ಮ ಕಡೆ ಇರೋ ಹುಡುಗರನ್ನ ನೋಡಿಸಿದ್ದೀರಾ, ಚುಡಾಯಿಸಿದ್ದೀರಾ, ಅದು ಒಂದು. ಅವೆಲ್ಲ ಮಲ್ಟಿಪಲ್ ಫ್ಯಾಕ್ಟರ್ಸ್ನ ಆ ಗ್ರೂಪ್ನವ್ರು ಅಲ್ಲಿ ಬಂದಿದ್ದಾರೆ ಅಂತ ನೋಡಿ ಅವರನ್ನು ಟಕ್ಕರ್ ಕೊಡಲಿಕ್ಕೆ ಇಲ್ಲಿ ಬಂದಿರುವಂಥದ್ದು. ಸೊ ಅದನ್ನು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13 ಜನ ಆರೋಪಿಗಳನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. ಯಾಕಂದ್ರೆ ಆ ಒಂದು ಗುಂಪಿನಲ್ಲಿದ್ದಂತ ಯುವತಿಯನ್ನ ಚುಡಾಯಿಸಿದ್ರು ಅನ್ನೋದು ಕಾರಣಕ್ಕೋಸ್ಕರ ಮತ್ತೊಂದು ಗುಂಪಿನ ಯುವಕರು ಆ ಎದುರಾಳಿ ಗುಂಪಿನ ಮೇಲೆ ಒಂದು ಅಟ್ಯಾಕ್ ಮಾಡಿ ಈ ರೀತಿಯ ಒಂದು ಗಲಾಟೆಯನ್ನು ಕೂಡ ಮಾಡಿದ್ರು ಅನ್ನೋದು ವಿಚಾರ ಈಗ ಗೊತ್ತಾಗಿದೆ. ಒಟ್ಟಿನಲ್ಲಿ 3-4 ವಿಚಾರಕ್ಕೆ ಆ ಒಂದು 2 ಗುಂಪುಗಳ ನಡುವೆ ಒಂದು ದೊಡ್ಡ ಮಟ್ಟದ ಗಲಾಟೆ ಆಗಿರುತ್ತೆ. ನಂತರ ವಿಧಾನಸೌಧ ಮುಂಭಾಗದ ಒಂದು ಫುಟ್ಪಾತ್ ಏನಿದೆ ಅಲ್ಲಿ ಕೈ ಮಿಲಾಯಿಸಿಕೊಂಡು ಒಡೆದಾಡುವಂತಹ ದೃಶ್ಯಗಳು ಕೂಡ ಕಂಡು ಬರುತ್ತಿರುತ್ತದೆ. ಈ ಒಂದು ವಿಡಿಯೋ ಸಾಕಷ್ಟು ಒಂದು ವೈರಲ್ ಆಗುತ್ತೆ. ಆ ಬಳಿಕ ಪೊಲೀಸ್ ಇಲಾಖೆಯವರು ಕೂಡ ಎಚ್ಚೆತ್ತುಕೊಂಡು ಈ ಗ್ಯಾಂಗ್ ಅನ್ನ ಪತ್ತೆ ಮಾಡಬೇಕು ಅಂತೇಳಿ ನಿರಂತರವಾಗಿ ಶೋಧವನ್ನ ಮಾಡಿ ಏನು ಬಾನಸವಾಡಿ ಸುತ್ತಮುತ್ತ ಇವರು ನೆಲೆಸಿರುವಂತಹ ಏರಿಯಾಗಳಲ್ಲಿ ಇವರನ್ನ ಪತ್ತೆ ಮಾಡಿ ಈಗ ಅರೆಸ್ಟ್ ಕೂಡ ಮಾಡಿದ್ದಾರೆ. ಏನು ಇವರೆಲ್ಲರೂ ಕೂಡ ನೇಪಾಳದಿಂದ ಏನು ಸುಮಾರು ಕೆಲವು ತಿಂಗಳ ಹಿಂದೆ ಬಂದಿದ್ರೆ, ಮತ್ತೆ ಕೆಲವರು ವರ್ಷಗಳ ಹಿಂದೆ ಬಂದು ಇಲ್ಲಿ ಬೇರೆ ಬೇರೆ ಒಂದು ಕೆಲಸವನ್ನ ಮಾಡಿಕೊಂಡು ಜೀವನವನ್ನು ಕೂಡ ಮಾಡ್ತಾ ಇರ್ತಾರೆ. ಮತ್ತೆ ಬೆಂಗಳೂರಿನ ಪ್ರಮುಖ ಸ್ಥಳಗಳೇನಿದೆ ಅಂತ ಒಂದು ಸ್ಥಳಗಳಿಗೆ ಹೋಗಿ ರೀಲ್ಸ್ ಮಾಡಿ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂತ ಕೆಲಸವನ್ನು ಕೂಡ ಪ್ರತಿ ಭಾನುವಾರ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿ ಕಳೆದ ಭಾನುವಾರ ಕೂಡ ಇವರು ವಿಧಾನಸೌಧ ಮುಂದೆ ಲೈಟಿಂಗ್ಸ್ ಇರುತ್ತೆ, ಅಲ್ಲಿ ವ್ಯೂಸ್ ಮಾಡಿದ್ರೆ ಹೆಚ್ಚಿನ ಒಂದು ವ್ಯೂಸ್ ಸಿಗುತ್ತೆ. ಮತ್ತೆ
ರೀಲ್ಸ್ಗೆ ಹೆಚ್ಚಿನ ಬೆಲೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವತ್ತು ವಿಧಾನಸೌಧ ಬಳಿ ಬಂದಿದ್ರು ಅನ್ನೋದು ವಿಚಾರ ಕೂಡ ಈಗ ಗೊತ್ತಾಗಿರೋದು. ಸದ್ಯ ವಿಧಾನಸೌಧ ಪೊಲೀಸರು 11 ಮಂದಿಯನ್ನ ಅರೆಸ್ಟ್ ಮಾಡಿ ಈಗ ಕೇಸ್ ಕೂಡ ದಾಖಲಾಗಿದ್ದು ಅವರನ್ನ ಹೆಚ್ಚಿನ ವಿಚಾರಣೆ ಮಾಡಿ ಈ ಒಂದು ಗಲಾಟೆಗೆ ಕಾರಣ ಏನು ಮತ್ತೆ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ News18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.